ಏನ್ ಗೊತ್ತಾ ಕೇಶವ, ಮಾವ ಇವಾಗ್ಲೂನು ಅವ್ರ ಬೈಕಿನ ಅತ್ತೆ ಕೈಲೇ ಇಸ್ಕೊಳ್ಳೋದು, ಅವ್ರ ಮುಖ ನೋಡ್ಕೊಂಡೆ ಅಂಗಡಿಗೆ ಹೋಗೋದು. ಎಷ್ಟು ಕ್ಯೂಟ್ ಅಲ್ವಾ? ಅತ್ತೆನೂ ಅಷ್ಟೇ, ಗಂಡನ್ಗೋಸ್ಕರ ಜೀವ ಬೇಕಾದ್ರೂ ಕೊಡ್ತಾರೆ. ಎಂತ ಜೋಡಿ ಅಲ್ವಾ ಅವ್ರದ್ದು. ನಾವು ವಯಸ್ಸಾದ್ಮೇಲೆ ಅವ್ರ ತರನೇ ಬದುಕೋಣ, ಒಬ್ರಿಗೊಬ್ರು ಆಸರೆ ಆಗಿ ಇರೋಣ. ಕೇಳಿದ್ದು ನೀನ ಎಲ್ಲ ಹುಡುಗಿರ್ತಾರಲ್ಲ, ನೀನು ಎಲ್ಲ ಮಕ್ಕಳಿಗೂ ತಾವ್ ಹೇಗ್ ಬದುಕ್ಬೇಕು ಅನ್ನೋದಕ್ಕೆ ಸ್ಫೂರ್ತಿನೇ ಅಪ್ಪ ಅಮ್ಮ. ಅವ್ರ ತರ ಬದುಕೋದು ಎಲ್ರ ಕನ್ಸು. ಅದು ಅಲ್ದೆ ನಿನ್ನ ಆಸೆಗಳನ್ನ ಈಡೇರಿಸೋದು ನನ್ ಕನ್ಸು. ಥ್ಯಾಂಕ್ ಯು ಕೇಶವ. ಏನು ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅಷ್ಟೇನಾ? ಇದೇ ಖುಷಿಗೆ ನಂಗೇನು ಇಲ್ವಾ? ಅಪ್ಪಾಜಿ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಮ್ಗೊಂದು ನೆಮ್ಮದಿಯಾದ ಕೊನೆನೇ ಕೊಡಲಿಲ್ಲ ನಾವು. ಮಗಳು ಅನ್ಸ್ಕೊಂಡು ಓಡೋಗಿ ಕರ್ಗಿ ಸಾಯೋ ಥರ ಆಯ್ತು. ಯಾವ ಪುಣ್ಯಕ್ಷೇತ್ರಕ್ಕೆ ಹೋದ್ರೇನು, ಯಾವ ಸಂದರ್ಭದಲ್ಲಿ ನಿಮಗೆ ಸಿಗ್ಬೇಕಾದ ಸದ್ಗತಿನ ಚೌರ ಕಿತ್ಕೊಂಡ್ಬಿಟ್ರು. ಬೇಜಾರು ಮಾಡ್ಕೋಬೇಡ್ರಿ. ಅವ್ರು ಆಡೋ ಮಾತನ್ನ ನಾವು 30 ವರ್ಷಗಳಿಂದ ಕೇಳ್ತಾನೆ ಬಂದಿದ್ದೀವಿ. ಒಂಥರ ನಮ್ಗೆ ಅಭ್ಯಾಸನೇ ಆಗಿದೆ. ಅದನ್ನ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡೋಣ. ಅವ್ರು ಹೇಳಿದ ಮಾತನ್ನ ಮರ್ತು ಬಿಡ್ರಿ. ಮನಸ್ಸಲ್ಲಿ ಇಟ್ಕೊಂಡ್ರೆ ಸ್ವಂತ ಆಗುತ್ತೆ. ಮನ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ನನಗ್ ನೀನ್ ಸಮಾಧಾನ ಮಾಡ್ತಾ ಇದೆಯಲ್ಲ. ನನ್ನ ಇಲ್ಲಿವರೆಗೂ ಒಂದು ವಿಷಯ ಅರ್ಥ ಆಗಿಲ್ಲ ಗಿರ್ಜ. ನಮ್ಮ ಯಜಮಾನ್ರು ಎಷ್ಟು ಒಳ್ಳೆಯವರಾಗಿದ್ರು, ಅವರ ಕಿಂಚಿತ್ ಬುದ್ಧಿನೂ ಇವ್ರಿಗೆ ಬರ್ಲಿಲ್ವಲ್ಲ. ನಾವಿಬ್ರು ಮದುವೆ ಆಗಿ ಅವ್ರ ಮುಂದೆ ನಿಂತಾಗ ಎಲ್ರ ಮುಂದೆ ನಮ್ಮನ್ನು ಬೈದ್ರು ನಿಜ. ಆದ್ರೆ ಸ್ವಲ್ಪ ಸಮಯ ಆದ್ಮೇಲೆ ನಮ್ಮನ್ನ ಅವರು ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ಇದ್ರಲ್ವಾ. ಆ ವಿಷಯ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನಗೆ ಕೊಂಕು ಚುಚ್ಚು ಮಾತುಗಳೇ ಸುಸ್ತು ಮಾಡ್ತಾ ಇದೆ ಗಿರ್ಜ. ಸರಿ ಬಿಡು, ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ. ಒಲಬಾ, ಇನ್ನು ಕೇಶವ ಹುಷಾರಾಗ್ಲಿಲ್ವಾ? ಕೇಶವಣ್ಣಂಗೆ ಜ್ವರ ಹಾಗೆ ಇತ್ತು, ರೆಸ್ಟ್ ಮಾಡಿ ಅಂತ ಅಲ್ಲೇ ಬಿಟ್ಟು ಬಂದ. ಸರಿ, ನಾವೆಲ್ಲ ಹೊರಡೋಣ. ಅಯ್ಯೋ, ಇವ್ನು ಫೋನ್ ಮಾಡೇ ಬಿಟ್ನ. ಇವಾಗ ಏನ್ ಮಾಡೋದು? ಹಲೋ ಸಿದ್ದು. ಅಬ್ಬು, ನಾನು ಬಂದಿದ್ದೀನಿ. ಹೊರಗೆ ರಿಸೆಪ್ಷನ್ ಹತ್ರ ಗಾರ್ಡನ್ ಇದೆಯಲ್ಲ, ಅಲ್ಲಿಗೆ ಬಾ. ಬೇಡ ಅನ್ಸುತ್ತೆ ಸಿದ್ದು, ನಾಳೆ ಮೀಟ್ ಆಗೋಣ. ಈಗ ನೀನ್ ಹೊರಟೋಗು. ಅವೆಲ್ಲ ಆಗಲ್ಲ, ನಾನು ಕಾಯ್ತಿದ್ದೀನಿ, ಬಾ ಅಷ್ಟೇ. ಸಿಕ್ಕಾಕೊಂಡ್ರೆ ಸತ್ತೇ ಹೋಗ್ತೀವಿ ಕಣೋ, ಪ್ಲೀಸ್ ಅರ್ಥ ಮಾಡ್ಕೋ. ಅಮ್ಮು, ನಿನಗೋಸ್ಕರ ಊರ್ ಬಿಟ್ಟು ಊರ್ ಬಂದಿದ್ದೀನಿ. ನೀನ್ ನನಗೋಸ್ಕರ ರೆಸಾರ್ಟ್ ಇಂದ ಒಂಚೂರು ದೂರ ಬರಕ್ಕಾಗಲ್ವಾ? ಹೋಗ್ಲಿ ಬಿಡು, ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡ್ತೀಯ ಅನ್ಕೊಂಡಿದ್ದೆ. ಆದ್ರೆ ಆಯ್ತು ಆಯ್ತು, ಬರ್ತೀನಿ. ನಿನ್ ಮಾತ್ನ ಎಲ್ಲಿಂದನೂ ಎಲ್ಲಿಗೆ ತಗೊಂಡ್ ಹೋಗ್ಬೇಡ ಸಿದ್ದು. ಯಾಕೋ ಇದು ತುಂಬಾ ಓವರ್ ಆಯ್ತು ಸಿದ್ದು. ಬೇಡ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಯಾರಾದ್ರೂ ನೋಡಿದ್ರೆ ನನ್ ಕತೆ ಮುಗೀತು. ಎಲ್ರು ಮಲಗಿದಾರಲ್ಲ ಅಮ್ಮ, ಇನ್ನೇನ್ ಟೆನ್ಷನ್? ಒಂದ್ ಸ್ವಲ್ಪ ಹೊತ್ತು ಕಳ್ಸ್ಕೊಡ್ತೀನಿ, ಬಾ. ಎಲ್ಲಿಗೆ? ಬಾ ಹೇಳ್ತೀನಿ.
ಟಂಟಣಾನ್. ವಾವ್ ಸಿದ್ದು, ಹಾ, ಚೆನ್ನಾಗಿದ್ಯಾ? ಮೇಡಮ್ ಅವ್ರಿಗೆ ಇವಾಗ ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಸಿದ್ದು. ನಾನು ಯಾವಾಗ್ಲೂ ನನ್ನ ಹುಡುಗ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಇವತ್ ನೀನ್ ಅದನ್ನ ಫುಲ್ಫಿಲ್ ಮಾಡಿದೆ. ಐ ಲವ್ ಇಟ್. ಐ ಲವ್ ಯು ಸೋ ಮಚ್ ಸಿದ್ದು. ಅಮ್ಮು, ಅವತ್ ನಿನಗೆ ಸರ್ಪ್ರೈಸ್ ಕೊಡುವಾಗ ವಿಲನ್ ವಲ್ಲವ ಬಂದು ಎಲ್ಲರನ್ನೂ ಹಾಳು ಮಾಡಿದ್ದ. ಆದ್ರೆ ಇವತ್ತು ನನಗೆ ಡಿಸ್ಟರ್ಬ್ ಮಾಡಕ್ ಯಾರೂ ಇಲ್ಲ. ಬಾ, ಕಮಾನ್ ಕುತ್ಕೋ. ಅಮ್ಮು, ತಗೋ ವೆಲ್ಕಮ್ ಡ್ರಿಂಕ್. ನೀನು ಇದೆಲ್ಲ ಅರೇಂಜ್ ಮಾಡಿದಕ್ಕೆ ತಾನೆ ರಾತ್ರಿ ಏನು ತಿನ್ಬೇಡ ಅಂತ ಹೇಳಿದ್ದು. ನಂಗೆ ತುಂಬಾ ಹೊಟ್ಟೆ ಹಸಿತಿದೆಪ್ಪ. ವಾವ್, ಸಖತ್ತಾಗಿದೆ ಸಿದ್ದು. ಇವತ್ತೆಲ್ಲ ಸಖತ್ತಾಗಿರುತ್ತೆ ಅಮ್ಮು, ಕುಡಿ. ಇವಳೆಲ್ಲ ಹೋದ್ಲು? ನಾವಿಬ್ರು ಒಟ್ಟಿಗೆ ತಾನೇ ಮಲ್ಕೊಂಡಿದ್ದು. ಇವಳು ಇನ್ನೂ ಇಲ್ಲ ಅಲ್ವಾ? ಎಲ್ಲೋದ್ಲು? ಅಮ್ಮ, ಜ್ಯೋತಿ, ನೀನಾ? ಏನೇ ಆಯ್ತು? ಇಷ್ಟೊತ್ತಲ್ಲಿ ಯಾಕೆ ಬಂದೆ? ಅಮ್ಮ, ಆ ಅಮೂಲ್ಯ ಎಲ್ಲೂ ಕಾಣ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ? ನನ್ ಪಕ್ಕನ ಮಲ್ಕೊಂಡಿದ್ಲಮ್ಮ, ಇವಾಗ ಎಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ, ಅದನ್ನ ಹೇಳಕ್ ಬಂದ್ಯಾ? ಅವಳಿಗೆ ಆ ಫೋನಲ್ಲಿ ಮಾತಾಡ್ಕೊಂಡು ಓಡಾಡೋ ಚಟ ಇದೆಯಲ್ಲ, ಅದೇ ಕೆಲ್ಸದ ಮೇಲೆ ಹೋಗಿರ್ತಾಳೆ. ನೀನ್ ಬಂದ್ ನನ್ನ ನಿದ್ದೆ ಎಲ್ಲ ಹಾಳು ಮಾಡದಿಯಲ್ಲ. ಇಲ್ಲ ಅಮ್ಮ, ನಾನು ಅವಳಿಗೆ ಫೋನ್ ಮಾಡಿದ್ದೆ, ರಿಂಗ್ ಆಯ್ತು, ಆದ್ರೆ ಅವಳು ರಿಸೀವ್ ಮಾಡ್ಲಿಲ್ಲ. ಅವಳು ಯಾರ ಜೊತೆ ಮಾತಾಡ್ತಾ ಇದ್ರೆ ಕಾಲ್ ವೇಟಿಂಗ್ ಬರ್ತಾ ಇತ್ತು ತಾನೇ. ಅಂದ್ರೆ ಅವಳ ಬಾಯ್ ಫ್ರೆಂಡ್ ಜೊತೆ ಏನಾದ್ರೂ ಓಡೋದ್ಲ? ಏನ್ ಕತೆ? ನಂಗೂ ಅದೇ ಡೌಟ್ ಅಮ್ಮ. ಅವಳ ಬಾಯ್ ಫ್ರೆಂಡ್ ಏನಾದ್ರೂ ಎಲ್ಲಿಗೂ ಬಂದಿದಾನ ಅಂತ ಅನ್ಸ್ತಾ ಇದೆ. ಭಾವ ನೋಡಿದ್ರೆ ಅವಳಿಗೆ ಸಂಬಂಧ ಹುಡುಕ್ತಾ ಇದಾರೆ. ಹೀಗೆ ಬಿಟ್ರೆ ಬೇರೆಯವ್ರಿಗೆ ಕಟ್ಬಿಡ್ತಾರೆ ಅಂತ ಓಡೋಗಿದ್ದಾಳೆ ಅಂತ ಅನ್ಸುತ್ತೆ. ಅಯ್ಯೋ, ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದಾಳೆ ಕಣೆ. ಈಗ ಏನ್ ಮಾಡೋದಮ್ಮ? ಇನ್ನೇನು, ಒಳ್ಳೆ ವಿಷಯ ಸಿಕ್ಕಿದೆ ಕಣೆ. ಬಿಡೋದಕ್ಕಾಗತ್ತಾ? ಮನೆಯವ್ರನ್ನೆಲ್ಲ ಎಬ್ಸಿ ಡಂಗುರ ಸರಣ. ಇವತ್ತು ಈ ರೆಸಾರ್ಟ್ ಅಲ್ಲಿ ಸೆಕೆಂಡ್ ಶೋ ಫಿಕ್ಸು. ನಂಗಂತೂ ಆಗ್ತಾ ಇಲ್ಲ ಕಣೆ. ಬಾರಿ ಫಸ್ಟ್ ನಿಮ್ಮ ಅಪ್ಪ ನೆಬ್ಸೋಣ, ಬಾರಿ. ಅಮ್ಮು, ಸೂಪ್ ಕುಡಿ. ಎಲ್ಲ ನನ್ ಫೇವ್ರೆಟ್ ಫುಡ್ ತಂದಿದೆಯಲ್ಲ ಸಿದ್ದು. ಸೋ ಸ್ವೀಟ್ ಆಫ್ ಯು. ನನಗೆ ಬೈತಾ ಇದ್ದೆ ಓವರ್ ಆಯ್ತು ಅಂತ. ಒಂಥರ ಓವರೇ ಆಯ್ತು, ಆದ್ರೂ ಚೆನ್ನಾಗಿದೆ. ನನ್ ಹುಡ್ಗ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ತುಂಬಾ ಖುಷಿ ಆಗುತ್ತೆ ಕಣೋ. ನೀನನ್ನ ಪ್ರೀತಿ ಮಾಡೋದ್ನ ನಮ್ಮ ಅಪ್ಪ ನೋಡಿದ್ರೆ, ನಿನ್ನ ರಾಣಿ ತರ ನೋಡ್ಕೊಳ್ಳೋ ಈ ಹುಡ್ಗನ ನಾನ್ ಯಾಕೆ ಬೇಡ ಅನ್ಲಿ ಅಂತ ನಿನ್ ಜೊತೆನೆ ಮದ್ವೆ ಮಾಡ್ಕೊಡ್ತಾರೆ. ಹಂಗೆ ಆದ್ರೆ ನನ್ನಷ್ಟು ಲಕ್ಕಿ ಇನ್ಯಾರೂ ಇಲ್ಲ. ಸರಿ, ಇವಾಗ ಸೂಪ್ ಕುಡಿ. ಏನಾಯ್ತಮ್ಮು? ಯಾಕೋ ತಲೆಲ್ಲ ಸುತ್ತುತ್ತಿದೆ ಸಿದ್ದು. ಫುಲ್ ಅನ್ಈಸಿ ಫೀಲ್ ಆಗ್ತಾ ಇದೆ. ಹೌದಾ? ಕುರಿ ಬರಲ್ಲ ಅಂದು ಇವತ್ ನನ್ನ ಹಳ್ಳಕ್ಕೆ ಬಿತ್ತು. ಇವತ್ ನಿನ್ನ ಬಿಡಲ್ಲ ಕಣೆ. ನನ್ನ ಹಳ್ಳಾಗಿ ಮಾಡ್ಕೊಂತೀನಿ.
ಏನಾಯ್ತು ಚಂದ್ರು? ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ. ಈ ಎಮ್ ಯಾಕೆ ಹೀಗೆ ಮಾಡಿದ್ಲು? ಅಯ್ಯೋ ದೇವ್ರೆ, ರೀ ಈಗ ಏನ್ರಿ ಮಾಡೋದು? ನನಗೆ ತುಂಬಾ ಭಯ ಆಗ್ತದೆ. ಭಯ ಪಡ್ಬೇಡ, ಏನೂ ಆಗಲ್ಲ. ಅಯ್ಯೋ ಭಯ ಆಗದೆ ಇರುತ್ತ ಬಾವ. ಮೊದ್ಲೇ ವಯಸ್ಸಿಗೆ ಬಂದಿರೋ ಹುಡುಗಿ ಬೇರೆ, ಅದು ಈ ಮಧ್ಯರಾತ್ರಿ ಆಚೆ ಹೋಗಿದ್ದಾಳೆ, ಗೊತ್ತಿಲ್ದಿರೋ ಊರ್ ಬೇರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬಾವ. ಅಯ್ಯೋ ರವ, ರೀ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಒಳಗೆ ನಿಲ್ಲಿಸ್ಬೇಕಲ್ಲ, ಅಮ್ಮಗೆ ಏನೂ ಆಗಲ್ಲ, ನಾವಿದೀವಲ್ಲ. ನೀವಿದ್ದೀರ ಬಾವ, ಆದ್ರೆ ಅಮ್ಮು ಇಲ್ವಲ್ಲ. ಫೋನ್ ಎತ್ತದೆ ಹೋದ್ರೆ ನಾವೇನಂತ ಅನ್ಕೊಬೇಕು? ನನಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಬಾವ. ಇಂದ್ರ, ನೀನ್ ಟೆನ್ಷನ್ ಮಾಡ್ಕೊಂಡು ನಮಗೂ ಟೆನ್ಷನ್ ಕೊಡ್ಬೇಡ, ನಾವು ಹುಡುಕ್ತೀವಿ ಬಾಣ. ಅಳ್ಬೇಡಿ ಬೇಡಮ್ಮ, ಅಮ್ಮಗೆ ಏನೂ ಆಗಲ್ಲ. ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡ್ತಿದ್ಯೋ ನಾನು ಲೋಫರ್. ನಿನ್ ಚಟ ತೀರ್ಸ್ಕೊಳಕ್ಕೆ ಇವಳನ್ನ ಮೂರ್ಛೆ ತಪ್ಪಿಸಿ ಜಾಮಾರಿಸ್ತಾ ಇದ್ಯಾ? ಬಿಡವಾ ಕಣೋ. ಬಿಡೋ. ನಿನ್ ಜನ್ಮಕ್ಕೆ ನೋಡುವಲ್ಲ ಬಾ, ಹೋಗಿದ್ ಕಡೆ ಎಲ್ಲ ತಲೆ ಹಾಕ್ಬೇಡ. ಇದು ನಂದು ನನ್ ಗರ್ಲ್ ಫ್ರೆಂಡ್ ಮ್ಯಾಟ್ರು. ಹೋಗ್ಬಿಡು ಇಲ್ಲಿಂದ. ಅವಳಿಗೆ ಪ್ರಜ್ಞೆ ತಪ್ಪಿರೋ ತರ ಮಾಡಿ ನಿನ್ ಕೆಲ್ಸ ಮುಗಿಸ್ಕೊಳಕ್ ಟ್ರೈ ಮಾಡ್ತಿದ್ಯ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣ. ಬೆಳಿಗ್ಗೆ ಈ ರೆಸಾರ್ಟ್ ಅಲ್ಲಿ ನೋಡ್ದಾಗ್ಲೇ ಅನ್ಕೊಂಡೆ ಕಣ, ಇಲ್ಲಿ ಏನೋ ಕಿತಾಪತಿ ಮಾಡಕ್ಕೆ ಬಂದಿದ್ಯಾ ಅಂತ. ಅಮೂಲ್ಯ, ಅಮೂಲ್ಯ, ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಕಣೆ. ಯಾರು ನಂಬೇಕು ಯಾರು ನಂಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ. ಅಮೂಲ್ಯ, ಏನ್ ಮಾಡೋದಪ್ಪ ಇವಾಗ? ಇಲ್ಲಿ ಇವ್ರ ಮನೆಯವ್ರು ಬೇರೆ ಇಲ್ಲೇ ಇದಾರೆ. ಮೋಹನ, ಅಪ್ಪ ಅಮ್ಮ ಎಲ್ಲ ಹುಷಾರಾಗಿದ್ದಾರಲ್ವಾ? ಹೂ ಕಣೋ, ನಾವ್ ಫ್ಯಾಮಿಲಿಯವರೆಲ್ಲ ಮಡಿಕೇರಿಗೆ ಟ್ರಿಪ್ ಬಂದಿದೀವಿ. ಇಲ್ಲಿ ವೆದರ್ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಇಲ್ವೋ, ಯಾಕೋ ನಿದ್ದೆ ಬರ್ತಿರ್ಲಿಲ್ಲ. ಮೋಹನ, ನಾನೀಗ ಒಂದ್ ನಿಮಿಷ ಕಾಲ್ ಮಾಡ್ತೀನಿ. ಅಮ್ಮ, ನಿಂಗೇನಾಯ್ತು? ಇದನ್ನಲ್ಲ ಸಿದ್ದು, ಅದೇನೋ ಕುಡಿಸಿ ಇವಳಿಗೆ ಪ್ರಜ್ಞೆ ತಪ್ಪಿಸಿದ್ದ. ಅದಾದ್ಮೇಲೆ ಎಲ್ಲೋ ಎತ್ಕೊಂಡು ಹೋಗ್ತಿದ್ದ. ಇವಳನ್ನ ಸೇವ್ ಮಾಡಿ ಕರ್ಕೊಂಡ್ ಬಂದೆ. ಎಂತ ಮನುಷ್ಯ ಅವನು. ಬಿಡಿ ಅದಕ್ಕೆ, ಅದ್ರ ಬಗ್ಗೆ ಮಾತಾಡೋ ಯೂಸ್ ಇಲ್ಲ. ಮೊದ್ಲು ಇವಳ ರೂಮಿಗೆ ಬಿಟ್ಟು ಬರ್ತೀನಿ. ಸರಿ ವಲ್ಲಭ, ಹುಷಾರು. ಆದ್ರೆ ಒಂದ್ ವಿಷಯ, ಯಾವ್ದೇ ಕಾರಣಕ್ಕಾಗ್ಲಿ ಈ ವಿಷಯ ನಮ್ಮ ಮನೆಯವ್ರಿಗಾಗ್ಲಿ ಅಮ್ಮ ಮನೆಯವ್ರಿಗಾಗ್ಲಿ ಗೊತ್ತಾಗ್ದೇ ಇರೋ ತರ ನೋಡ್ಕೋ. ಇದು ಒಂದ್ ಹುಡುಗಿ ಜೀವನದ ಪ್ರಶ್ನೆ ಕಣೋ. ನೀವ್ ಹೇಳ್ತಿರೋದು ಕರೆಕ್ಟ್, ನಾನು ಯಾರಿಗೂ ಹೇಳಲ್ಲ. ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಇವಳು ರೂಮ್ ಹತ್ರ ಹೋಗಿ ಯಾರಾದ್ರೂ ಇದಾರ ಅಂತ ಚೆಕ್ ಮಾಡಿ ನನ್ಗೆ ಹೇಳ್ತೀರಾ? ಆಮೇಲೆ ಇವ್ರ ಮನೆಯವ್ರು ಏನಾದ್ರು ನಾನ್ ಇವಳನ್ನ ಹೀಗೆ ಎತ್ಕೊಂಡು ಹೋಗ್ತಿರೋದು ನೋಡಿದ್ರೆ ದೊಡ್ಡ ರಂಪ ರಾಮಾಯಣನೇ ಮಾಡ್ತಾರೆ. ಸರಿ ವಲ್ಲಭ, ನಾನು ಹೇಳ್ತೀನಿ, ಇಲ್ಲೇ ಇರು. ಅಮೂಲ್ಯ, ಎಂತ ದಡ್ಡಿನೇ ನೀನು! ಯಾವನೋ ನಂಬ್ಕೊಂಡು. ವಲ್ಲಭ, ರೂಮ್ ಹತ್ರ ಯಾರು ಇಲ್ಲ, ರಿಸೆಪ್ಷನ್ ಹತ್ರ ಯಾರು ಇಲ್ಲ, ಡೈನಿಂಗ್ ಹಾಲ್ ಹತ್ರ ಯಾರಾದ್ರೂ ಇರ್ಬೋದ ನೋಡ್ತೀನಿ. ನೀನ್ ಹೀಗೆ ಹೋಗು. ಓಕೆ. ಅಣ್ಣ, ಅಲ್ಲೆಲ್ಲೂ ಕಾಣಲಿಲ್ವಾ? ಇಲ್ಲ, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲೋ ದೂರ.
ನೀನೇ ಕುಡ್ಕೊಂಡಿದ್ಯಾ ಬಿಡು 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 ಇಲ್ಲಿಗೆ. ಅಮ್ಮ 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 ಏನಾಯ್ತು ಅಮ್ಮ 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 ಏನೋ ಮಾಡಿದ ಮಗಳಿಗೆ ಏನೋ ಮಾಡ್ದೆ? ನನಗೆ ಯಾಕ್ರಿ ಹೊಡಿತಾ ಇದ್ದೀರಾ? ನಾನೇನು ಮಾಡಿಲ್ಲ. ಅದೇನಾಯ್ತು ಅಂತ ಹೇಳಿ ಅಲ್ಲಿ. ಮಾಡೋದೆಲ್ಲ ಮಾಡಿ ನೆಬ ಬೇರೆ ಹೇಳ್ತೀಯ? ರೀ ಏನ್ರಿ ಮಾಡ್ತಿದ್ದೀರಾ? ಹೋಗು ಬೇಗ. ಏನೋ ಮಾಡ್ದೆ? ಬಿಡ್ಬೇಡ ಅವನ, ಚೆನ್ನಾಗಿ ತಂದ್ಕೋ ಹಂಗೆ. ಈ ರಾತ್ರಿಲಿ ಯಾಕ ಕರ್ಕೊಂಡು ಹೋಗಿದ್ದೆ? ಏನ್ ಮಾಡ್ತಾ ಹೇಳು? ಏನ್ ಮಾಡ್ತಾ ಇದ್ಯಾ? ಯಾಕೆ ಹೊಡಿತಿದ್ದೀರಾ? ಏಯ್, ನಡಿ ಆ ಕಡೆ.